ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಕೆಲವ್ರಿಗೆ ಕಷ್ಟ ಇರೋದ್ರಿಂದ, ಕಷ್ಟದ ಪರಿಸ್ಥಿತಿನ ಅವ್ರ ಕಷ್ಟನ ಎದುರಿಸೋದ್ರಿಂದ ಕೆಲವರು ಹೇಳುವಂಥದ್ದು, ಯಾವ ದೇವರು ಇಲ್ಲ, ಯಾವ ರಾಯರು ಇಲ್ಲ, ರಾಯರು ಪೂಜೆ ಮಾಡಿದಷ್ಟು ನಮಗೆ ಕಷ್ಟಗಳೇ ಬರ್ತಿದೆ. ಕೆಲವರು ರಾಯರ ಪೂಜೆ ಮಾಡ್ತಿದ್ದಾರೆ, ಅವ್ರಿಗೆ ಬೇಗ ಅನುಗ್ರಹ ಮಾಡ್ತಾರೆ. ನಮ್ಗೇನಕ್ಕೆ ರಾಯರು ಒಳ್ಳೇದು ಮಾಡೋದಿಲ್ಲ, ರಾಯರ ದೃಷ್ಟಿ ನಮ್ಮ ಮೇಲೆ ಬಿದ್ದಿಲ್ಲ, ರಾಯರು ಏನಕ್ಕೆ ನಮ್ಗೆ ಅನುಗ್ರಹ ಮಾಡ್ತಿಲ್ಲ ಅಂತ ಕೆಲವರು ರಾಯರ ಮೇಲೇ ಕೋಪ ಮಾಡ್ಕೋತಾರೆ. ಏಕೆಂತಂದರೆ ಅವ್ರು ಅಂದ್ಕೊಂಡಿದ್ದು ಕೆಲಸ ಬೇಗ ಈಡೇರಿಲ್ಲ ಅಂತಂದಾಗ ಅವರು ಹೇಳೋವಂಥದ್ದು, ರಾಯರ ದೃಷ್ಟಿ ನಮ್ಮ ಮೇಲೆ ಬೀಳೋದಕ್ಕೆ ರಾಯರು ನಮಗೆ ಅನುಗ್ರಹ ಮಾಡಬೇಕು, ನಾವು ರಾಯರನ್ನ ಬಲವಾಗಿ ನಂಬಬೇಕು. ನಾವು ಆವಾಗಲೇ ರಾಯರು ನಮ್ಮನ್ನು ಪರೀಕ್ಷೆ ಮಾಡಿ ನಮ್ಮ ಜೀವನದಲ್ಲಿ ನಮ್ಮ ಮನೆಗಳಿಗೆ ನಮಗೆ ಅನುಗ್ರಹ ಮಾಡೋದಕ್ಕೆ ರಾಯರು ಬರ್ತಾರೆ. ಬರೀ ಯಾರಿಗೋ ಒಳ್ಳೆಯದಾಗಿದೆ ಅಂತ ನಾವು ತಿಳ್ಕೊಂಡು ರಾಯರು ಪೂಜೆ ಮಾಡೋಂಥದ್ದಲ್ಲ. ಮನಸ್ಪೂರ್ವಕವಾಗಿ ಭಕ್ತಿ ಭಾವದಿಂದ ರಾಯರನ್ನ ನಾವು ಒಲಿಸ್ಕೋಬೇಕು. ನಾವು ನಮ್ಮ ಕಷ್ಟ ದೂರ ಆಗಲಿ ಅಂತ ನಾವು ಏಕ್ದಮ್ಮು ಬೇರೆ ದೇವರು ಪೂಜೆ ಮಾಡೋದು ಬಿಟ್ಟು ನಾವು ರಾಯರ ಕಡೆ ತಿರುಗುವಂಥದ್ದಲ್ಲ. ರಾಯರನ್ನ ಬಲವಾಗಿ ನಂಬಬೇಕು. ಯಾವುದೇ ದೇವ್ರುಗಳಾಗಲಿ ಆ ದೇವ್ರನ್ನ ಬಲವಾಗಿ ನಾವು ನಂಬ್ತು ಅಂತಂದರೆ ಕಷ್ಟಗಳು ಒಂಥರ ಬೇಗ ದೂರ ಮಾಡ್ತಾರೆ. ಕಷ್ಟ ಯಾವ ಥರ ಇತ್ತು, ಇವಾಗ ಯಾವ ಥರ ಸುಖ ಕೊಟ್ಟಿದ್ದಾರೆ, ಎಷ್ಟು ಬೇಗ ನಮ್ಮ ಕಷ್ಟ ದೂರ ಆಯಿತು ಅಂತಾರಲ್ಲ, ಅದೇ ರೀತಿ ಬೇಗ ಯಾವುದೇ ದೇವ್ರುಗಳ್ನ ನಂಬಿದ್ರು ಅಷ್ಟೇ ಬೇಗ ಅನುಗ್ರಹ ಮಾಡ್ತಾರೆ. ಆದರೆ ಯಾವುದೇ ದೇವ್ರನ್ನ ಆಗಲಿ ನಾವು ಮೊದಲದಾಗಿ ನಂಬಬೇಕು. ದೇವ್ರ ಮೇಲೆ ನಾವು ಭಾವ ಭಕ್ತಿ ಎಲ್ಲವನ್ನು ಸಹ ಇಟ್ಟು ಭಕ್ತಿಯಿಂದ ನಾವು ಪೂಜೆ ಮಾಡ್ತು ಅಂತಂದರೆ ದೇವ್ರುಗಳು ನಮಗೆ ಅನುಗ್ರಹ ಮಾಡೋವಂಥದ್ದು. ಈಗ ನಮಗೆ ಒಳ್ಳೇದಾಗಿಲ್ಲ ಅಂತಂದರೆ ದೇವ್ರುಗಳ ಮೇಲೆ ನಾವು ಕೋಪ ಮಾಡ್ಕೊಳ್ಳೋದು, ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡದಿರೋ ಇರೋದು, ಮನೆಯಲ್ಲಿ ವಾರ ಒಪ್ಪತ್ತು ಇದೆಲ್ಲ ಮಾಡದೇ ಇರೋದು ತಪ್ಪಾಗುತ್ತೆ. ಏಕೆಂತಂದರೆ ಇವಾಗಿರೋ ಕಷ್ಟನೇ ಸಾಲದು, ಇನ್ನಷ್ಟು ಕಷ್ಟಗಳು ಜಾಸ್ತಿನ ನಮಗೆ ನಾವೇ ತಂದ್ಕೊಳ್ಳೋ ಅಂಥದ್ದು. ರಾಯರ ದೃಷ್ಟಿ ನಮ್ಮ ಮೇಲೆ ಬೀಳಬೇಕು. ರಾಯರು ನಮ್ಮ ಮನೆಗೆ ಬರೋದಕ್ಕೆ ಕೆಲವು ಸೂಚನೆಗಳನ್ನ ರಾಯರು ಕೊಡ್ತಾರೆ. ಏಕೆಂತಂದರೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ರಾಯರು ಬಂದೇ ಬರ್ತಾರೆ. ಏಕೆಂತಂದರೆ ಅದಕ್ಕೂ ಸ್ವಲ್ಪ ಕಾಲಾವಕಾಶ ಬೇಕು, ಕಾಯಬೇಕು. ನಾವು ರಾಯರ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ಮಾತ್ರ ನಾವು ರಾಯರ ಪೂಜೆ ಮಾಡೋದಕ್ಕಾಗಲಿ, ರಾಯರ ಫೋಟೋ ನಮ್ಮ ಮನೆಗೆ ಬರೋದಕ್ಕಾಗಲಿ ರಾಯರು ಸೂಚನೆ ಕೊಡಬೇಕು, ಅನುಗ್ರಹ ಮಾಡಬೇಕು. ಆವಾಗಲೇ ನಾವು ಪೂಜೆ ಮಾಡೋಕ್ಕಾಗೋದು. ಯಾರೋ ಪೂಜೆ ಮಾಡ್ತಿದ್ದಾರೆ, ಯಾರೋ ಮಠಕ್ಕೆ ಹೋಗ್ತಿದ್ದಾರೆ, ಯಾರೋ ಮಂತ್ರಾಲಯಕ್ಕೆ ಹೋಗ್ತಿದ್ದಾರೆ ಅಂತ ನಾವು ಹೋಗ್ತೀವಲ್ಲ, ಅದು ರಾಯರ ಸೂಚನೆ ಆಗಿರುತ್ತೆ. ರಾಯರು ಸೂಚನೆ ಕೊಟ್ಟಿನೇ ನಮ್ಮನ್ನು ಆ ಜಾಗಕ್ಕೆ ಕರೆಸ್ಕೊಳ್ಳೋ ಅಂಥದ್ದು. ಏಕೆಂತಂದರೆ ನಾವು ರಾಯರನ್ನ ಎಷ್ಟು ನಂಬ್ತೀವಿ, ಎಷ್ಟು ನಂಬಲ್ಲ ಅನ್ನೋದು ರಾಯರಿಗೂ ಗೊತ್ತಾಗುತ್ತೆ. ರಾಯರು ನಮ್ಮನ್ನು ಪರೀಕ್ಷೆ ಮಾಡಿನೇ ನಮ್ಮ ಮನೆಗಳಿಗೆ ರಾಯರು ಬಂದು ನಮ್ಮ ಕೈಲಿ ಪೂಜೆ ಮಾಡಿಸ್ಕೊಳ್ಳೋ ಅಂಥದ್ದು. ರಾಯರು ನಮ್ಮ ಮನೆಗಳಿಗೆ ಬರೋದಕ್ಕೆ ಮುಂಚೆ ಹಲವಾರು ಸೂಚನೆಗಳನ್ನು ಕೊಡ್ತಾರೆ. ನಾವು ಆ ಸೂಚನೆ ಅರ್ಥ ಮಾಡಿಕೊಂಡು ನಾವು ರಾಯರ ಫೋಟೋ ಮನೆಗೆ ಬರೋದಕ್ಕಾಗಲಿ, ಇಲ್ಲ ರಾಯರ ಫೋಟೋ ಯಾರಾದರೂ ಮನೆಗೆ ತಂದ್ಕೊಟ್ಟಾಗ ನಾವು ಬೇಡ ಅಂತ ಹೇಳೋದಕ್ಕೆ ಹೋಗಬಾರ್ದು, ನಾವು ಈಸ್ಕೋಬೇಕು. ಫೋಟೋ ಇದೆ, ನಾವು ರಾಯರ ಪೂಜೆ ಮಾಡ್ತಾ ಇದ್ದೀವಿ ಅಂದರೂ ಸಹ ಆ ಫೋಟೋ ರಾಯರ ಇಚ್ಛೆ ಆಗಿರುತ್ತೆ. ಹಾಗಾಗಿ ಆ ಫೋಟೋ ಬಂದಿದ್ದ ಗಳಿಗೆಯಿಂದ ನಮ್ಗೆ ಒಳ್ಳೆಯದು ಕೂಡ ಆಗ್ಬೋದು. ನಮಗೆ ನಾವೇ ದುಡ್ಡು ಕೊಟ್ಟು ಫೋಟೋ ತೊಗೊಳೋದಕ್ಕಿಂತ ಬೇರೆಯವರು ರಾಯರ ಫೋಟೋ ತಂದುಕೊಡ್ತಾರಲ್ಲ, ಅದರಲ್ಲೇ ರಾಯರು ಇರ್ತಾರೆ ಅಂತ ನನ್ನ ನಂಬಿಕೆ. ಏಕೆ ಅಂತಂದರೆ ನಾವೇ ದುಡ್ಡು ಕೊಟ್ಟು ತೊಗೊಳೋದಕ್ಕಿಂತ ಬೇರೆ ಯಾರ ಮುಖಾಂತರನಾದರೂ ಆ ರಾಯರ ಫೋಟೋ ನಮ್ಮ ಮನೆಗೆ ಬಂತು ಅಂತಂದರೆ ರಾಯರ ಇಚ್ಛೆಯಿಂದನೇ ನಮ್ಮ ಮನೆಗೆ ಬಂದಿದ್ದಾರೆ ಅಂತ ನಾವು ಅಂದ್ಕೋಬೇಕು. ನಾವು ಏಕೆ ಅಂತಂದರೆ ಕೆಲವರು ಈ ತಪ್ಪುಗಳನ್ನ ಮಾಡ್ತಾರೆ. ನಮ್ಮ ಮನೆಯಲ್ಲಿ ರಾಯರ ಫೋಟೋ ಇದೆ, ನಮಗೆ ಇಟ್ಟು ಪೂಜೆ ಮಾಡೋದಕ್ಕೆ ಜಾಗ ಇಲ್ಲ, ಹಂಗಾಗಿ ಬೇಡ ಅಂತ ಕೆಲವರು ಹೇಳ್ತಾರೆ. ತಪ್ಪು, ಅದನ್ನು ಮಾಡೋದಕ್ಕೆ ಹೋಗಬಾರ್ದು. ರಾಯರ ಫೋಟೋ ಎಷ್ಟಿದ್ರೂ ಪರವಾಗಿಲ್ಲ ನಮ್ಮ ಮನೆಯಲ್ಲಿ, ಆದರೆ ರಾಯರ ಇಚ್ಛೆ ಆಗಿರುತ್ತೆ. ಆ ಫೋಟೋ ಮುಖಾಂತರ ಬೇರೆಯವ್ರ ಮುಖಾಂತರ ರಾಯರು ನಮ್ಮ ಮನೆಗೆ ಬರೋದಕ್ಕೆ ರಾಯರ ಇಚ್ಛೆ ಆಗಿರುತ್ತೆ. ಹಂಗಾಗಿ ರಾಯರು ಹಲವಾರು ಸೂಚನೆ ಕೊಡ್ತಾರೆ. ಈಗ ಒಂದು ಫೋಟೋ ಇಟ್ಟು ನಾವು ಪೂಜೆ ಮಾಡ್ತಿರ್ತೀವಿ, ಇನ್ನೊಂದು ಫೋಟೋ ಯಾರಾದರೂ ತಂದುಕೊಟ್ಟಾಗ ಬೇಡ ಅಂತ ನಾವು ಹೇಳೋದ್ರಿಂದ ಕೆಲವು ತಪ್ಪುಗಳು ಸಹ ಆಗುತ್ತೆ. ರಾಯರ ಇಚ್ಛೆನೂ ಸಹ ಅದಾಗಿರುತ್ತೆ. ಏಕೆಂತಂದರೆ ಸುಮ್ಮನೆ ರಾಯರ ಫೋಟೋ ನಮ್ಮ ಮನೆಗಳಿಗೆ ಬರೋದಿಲ್ಲ, ರಾಯರ ಮಂತ್ರಾಕ್ಷತೆ ಆಗಲಿ ನಮ್ಮ ಮನೆಗಳಿಗೆ ಬರೋದಿಲ್ಲ. ರಾಯರ ಇಚ್ಛೆ ಆಗಿರುತ್ತೆ. ನಮ್ಮನೆ ಪರಿಸ್ಥಿತಿ, ನಮ್ಮ ಕಷ್ಟ, ನಮ್ಮ ದುಃಖ, ನೋವು ಇದನ್ನೆಲ್ಲ ಅರ್ಥ ಮಾಡಿಕೊಂಡೆ ರಾಯರು ಯಾವುದಾದ್ರೂ ಒಂದು ರೂಪದಲ್ಲಿ ಯಾರ್ದೋ ಒಬ್ಬ ಮನುಷ್ಯನ ಮುಖಾಂತರ ನಮ್ಮನೆಗೆ ರಾಯರು ಬರ್ತಾರೆ. ಈಗ ನಾವೇ ಅಂಗಡಿಗೆ ಹೋಗಿ ದುಡ್ಡು ಕೊಟ್ಟು ತೊಗೊಂಡು ರಾಯರ ಫೋಟೋ ಇಟ್ಟು ಪೂಜೆ ಮಾಡೋದಕ್ಕಿಂತ ಬೇರೆಯವರಿಂದ ನಮಗೆ ರಾಯರ ಫೋಟೋ ಬಂತು ಅಂತಂದರೆ ರಾಯರು ಮನಸ್ಪೂರ್ವಕವಾಗಿ ನಮ್ಮನೆಗೆ ಬಂದಿದ್ದಾರೆ ಅಂತ ನಾವು ಅಂದ್ಕೋಬೇಕು. ರಾಯರ ಇಚ್ಛೆನೇ
ಆಗಿದೆಯೇನೋ, ಆ ಫೋಟೋ ಮೇಲೆ ನಮ್ಮ ಕಷ್ಟ ಎಲ್ಲ ದೂರ ಆಗುತ್ತೇನೋ ಅಂತಂದ್ಬಿಟ್ಟು ನಾವು ಫೋಟೋ ಕೊಟ್ಟಿದ ತಕ್ಷಣ ಬೇಡ ಅಂತ ಹೇಳೋದಕ್ಕೆ ಹೋಗಬಾರ್ದು. ನಾವು ಕಣ್ಗೊತ್ಕೊಂಡು ತೊಗೋಬೇಕು ಅದನ್ನು. ನಮ್ಮ ಕಷ್ಟ ದೂರ ಮಾಡೋದಕ್ಕೆ ಅಂತಲೇ ರಾಯರು ಹಲವಾರು ರೂಪದಲ್ಲಿ ನಮ್ಮ ಮನೆಗೆ ಬರ್ತಾರೆ. ಈಗ ಯಾರಾದರೂ ಒಬ್ಬರು ಬಾಯಲ್ಲಿ ಮಂತ್ರಾಲಯಕ್ಕೆ ನಾವು ಹೋಗ್ತಾ ಇದ್ದೀವಿ ಅಂತ ಹೇಳ್ತಾರಲ್ಲ, ನಮ್ಗೆ ಅವಾಗ ಅನಿಸುತ್ತೆ, ನಮಗೆ ಮನಸ್ಸು ಕೊಡ್ತಾರೆ, ನಾನು ಕೂಡ ಮಂತ್ರಾಲಯಕ್ಕೆ ಹೋಗಬೇಕು, ನಾನು ರಾಯರು ಸೇವೆ ಮಾಡಬೇಕು ಅಂತ ನಮಗೆ ಮನಸ್ಸು ಕೊಟ್ಟು ರಾಯರು ಕರ್ಸ್ಕೊಳ್ಳೋ ಅಂಥದ್ದು ಯಾರ್ದೋ ಮುಖಾಂತರ ನಮಗೆ ಸೂಚನೆ ಕೊಟ್ಟು ರಾಯರು ನೋಡೋದಕ್ಕೆ, ರಾಯರು ದರ್ಶನ ಮಾಡೋದಕ್ಕೆ ನಮಗೆ ಸೂಚನೆ ಕೊಡ್ತಾರೆ. ಮತ್ತು ಮಂತ್ರಾಲಯಕ್ಕೆ ಹೋದವರು ಕೆಲವರು ಮಂತ್ರಾಕ್ಷತೆನ ತಂದುಕೊಡ್ತಾರೆ. ಮಂತ್ರಾಲಯದಿಂದ ಪರಿಮಳ ಪ್ರಸಾದನೂ ಸಹ ತಂದುಕೊಡ್ತಾರೆ. ಅದು ರಾಯರ ಇಚ್ಛೆನೇ ಆಗಿರುತ್ತೆ. ನಮ್ಮ ಮನೆಗಳಿಗೆ ಬರಬೇಕು ಅನ್ನೋದು ರಾಯರ ಇಚ್ಛೆ ಆಗಿರುತ್ತೆ. ಹಂಗಾಗಿ ರಾಯರ ಇಚ್ಛೆಯಿಂದನೇ ಆ ಪ್ರಸಾದ ನಮಗೆ ಬಂದಿದೆ ಅಂತ ನಾವು ಕಣ್ಗೊತ್ಕೊಂಡು ನಾವು ತಗೋಬೇಕು. ಯಾಕೆ ಅಂತಂದರೆ ಎಲ್ಲ ದೇವ್ರ ಪ್ರಸಾದನೂ ನಮಗೆ ದೇವಸ್ಥಾನಕ್ಕೆ ಹೋದವರು ತಂದುಕೊಡ್ತಾರೆ. ಆದರೆ ಎಲ್ಲ ದೇವ್ರುಗಳು ಅನುಗ್ರಹ ಇರುತ್ತೆ. ಆದರೆ ರಾಯರ ಅನುಗ್ರಹ ಆ ಥರ ಅಲ್ಲ. ರಾಯರು ನಮ್ಮ ಕಷ್ಟ ದೂರ ಮಾಡೋದಕ್ಕೆ ಅಂತಲೇ ಈ ಥರ ಒಂದು ಪ್ರಸಾದದ ಮೂಲಕ, ಇಲ್ಲ ಫೋಟೋ ಮೂಲಕ, ಮಂತ್ರಾಕ್ಷತೆ ಮೂಲಕ ಈ ಥರ ನಮ್ಮ ಮನೆಗಳಿಗೆ ಬರ್ತಾರೆ. ನಾವು ಅಂದ್ಕೊಂಡಂಗೆಲ್ಲ ಮಠಕ್ಕೆ ಹೋಗೋಕ್ಕಾಗೋದಿಲ್ಲ, ನಾವು ಅಂದ್ಕೊಂಡಂಗೆಲ್ಲ ರಾಯರು ಪೂಜೆ ಮಾಡೋಕ್ಕಾಗೋದಿಲ್ಲ. ರಾಯರ ದೃಷ್ಟಿ, ರಾಯರು ಶಕ್ತಿ ನಮ್ಮ ಮೇಲೆ ಇರಬೇಕು, ರಾಯರು ಅನುಗ್ರಹ ಮಾಡಬೇಕು. ಆವಾಗಲೇ ನಮ್ಮ ಕಷ್ಟಗಳು ದೂರ ಮಾಡೋದಕ್ಕೆ ಅಂತ ರಾಯರು ಇಷ್ಟಪಟ್ಟು ನಮ್ಮ ಮನೆಗಳಿಗೆ ಬರ್ತಾರೆ. ಏಕೆ ಅಂತಂದರೆ ಸುಮಾರು ಜನ ರಾಯರು ಪೂಜೆ ಮಾಡೋದಿಲ್ಲ, ರಾಯರು ಪೂಜೆ ಮಾಡೋದನ್ನ ನೋಡ್ತಾರೆ, ರಾಯರು ಪೂಜೆ ಮಾಡೋದಕ್ಕೆ ಅವ್ರಿಗೆ ಮನಸ್ಸಿರೋದಿಲ್ಲ. ಏಕೆ ಅಂತಂದರೆ ಅಂಥವ್ರಿಗೆ ರಾಯರ ಅನುಗ್ರಹ ಇನ್ನೂ ಮಾಡಿರೋದಿಲ್ಲ. ಏಕೆ ಅಂತಂದರೆ ಅವರು ಮನಸ್ಸಿನಲ್ಲಿ ಏನಿದೆ ಏನಿಲ್ಲ ಅಂತಲೂ ಸಹ ರಾಯರು ತಿಳ್ಕೊಂಡೇ ಅವ್ರಿಗೆ ಅನುಗ್ರಹ ಮಾಡೋವಂಥದ್ದು. ಈಗ ನಾವು ರಾಯರು ಪೂಜೆ ಮಾಡ್ತಾಯಿದ್ದೀವಿ, ರಾಯರ ಮಠಕ್ಕೆ ಹೋಗ್ತಾ ಇದ್ದೀವಿ ಅಂತ ಸುಮಾರು ಜನ ನೋಡ್ತಾರೆ, ಕೇಳ್ತಾರೆ, ನೀವು ರಾಯರ ಮಠಕ್ಕೆ ಹೋಗ್ತೀರಾ, ರಾಯರ ಪೂಜೆ ಮಾಡ್ತೀರಲ್ಲ ಅಂತ ಕೇಳ್ತಾರೆ. ಆದರೆ ಅವ್ರು ಪೂಜೆ ಮಾಡ್ತಿರೋದಿಲ್ಲ. ಏಕೆ? ಅವ್ರಿಗೆ ಅನುಗ್ರಹ ಆಗಿರೋದಿಲ್ಲ, ರಾಯರು ಇನ್ನೂ ಅವ್ರಿಗೆ ಅನುಗ್ರಹ ಮಾಡಿರೋದಿಲ್ಲ. ಅವ್ರ ಮನೆ ಪರಿಸ್ಥಿತಿ ಯಾವ ಥರ ಇದೆ, ಅವ್ರ ಕಷ್ಟ ಯಾವ ಥರ ಇದೆ, ಅವರು ದೇವ್ರನ್ನ ಎಷ್ಟು ನಂಬ್ತಾರೆ, ಎಷ್ಟು ನಂಬಲ್ಲ, ಮತ್ತು ನನ್ನ ಫೋಟೋ ಅವ್ರ ಮನೆಯಲ್ಲಿ ಇಟ್ಕೊಂಡು ಯಾವ ಥರ ಪೂಜೆ ಮಾಡ್ತಾರೆ, ಇದನ್ನೆಲ್ಲ ಪರೀಕ್ಷೆ ಮಾಡ್ತಾರೆ ರಾಯರು. ಪರೀಕ್ಷೆ ಮಾಡಿನೇ ಅವ್ರ ಮನೆಗಳಿಗೆ ಹೋಗೋದಕ್ಕೆ ರಾಯರು ಈ ಥರ ಸೂಚನೆ ಕೊಡ್ತಾರೆ, ಅನುಗ್ರಹ ಮಾಡ್ತಾರೆ. ಇದನ್ನು ನಾವು ಮೊದಲದಾಗಿ ನಾವು ತಿಳ್ಕೋಬೇಕು. ನಮ್ಮ ಕಷ್ಟ ಇದೆ ಅಂತಂದರೆ ನಾವೆಲ್ಲಾದರೂ ಹೊರಗಡೆ ಹೋಗ್ತಾ ಇರ್ತೀವಿ, ಅದನ್ನೇ ನೆನೆಸ್ಕೊಂಡು ಹೋಗ್ತಾ ಇರ್ತೀವಿ, ದೇವರೇ ನನ್ನ ಜೊತೆಲಿ ನೀನು ಇಲ್ವಾ ಭಗವಂತ, ನನ್ನ ಕಷ್ಟ ಈ ಥರ ಇದೆ, ನನ್ನ ಕಷ್ಟ ಯಾವತ್ತೂ ದೂರ ಆಗುತ್ತೋ ಅಂತ ನಾವು ಮನಸ್ಸಿನಲ್ಲಿ ಅಂದ್ಕೊಂಡು ನಾವೇನೋ ಕೆಲಸ ಮಾಡ್ತಿರ್ತೀವಿ. ದಾರಿನಲ್ಲಿ ನಡ್ಕೊಂಡು ಹೋಗುವಾಗ, ಇಲ್ಲ ಯಾವುದಾದ್ರೂ ಒಂದು ಕಾರಿನ ಮೇಲೋ ಗಾಡಿ ಮೇಲೋ, ಇಲ್ಲ ರಾಯರ ಮಠ ಕಾಣಿಸೋವಂಥದ್ದು, ರಾಯರ ಹೆಸರು ಕಾಣೋ ಅಂಥದ್ದು, ಇಲ್ಲ ಅಂಗಡಿಗಳ ಮೇಲೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಬರ್ದಿರುತ್ತಲ್ಲ, ಅದು ಒಂದು ಅಕ್ಷರ ಕಾಣೋದಾಗಿರ್ಬೋದು. ಈ ಥರ ರಾಯರು ಸೂಚನೆ ಕೊಡ್ತಾರೆ, ನಿನ್ನ ಕಷ್ಟದ ಜೊತೆಗೆ ನಾನಿದ್ದೀನಿ ಅಂತ ಈ ಥರ ಸೂಚನೆ ಕೊಟ್ಟು ನಮಗೆ ಒಳ್ಳೇದು ಮಾಡೋ ಅಂಥದ್ದು ರಾಯರು. ಆವಾಗ ನಾವು ಅಂದ್ಕೋಬೇಕು, ರಾಯರೇ ನೀವು ನನ್ನ ಜೊತೇಲಿ ಇದ್ದೀರಾ, ನಮ್ಮನ್ನು ಎಡಬಲ ಹಿಂದೆ ಮುಂದೆ ನಮ್ಮನ್ನು ನೀವು ಕಾಯ್ತಾ ಇದ್ದೀರಾ ಭಗವಂತ, ನಿಮ್ಮನ್ನು ನಾನು ನಂಬಿದ್ದೀನಿ ಅಂತ ನಾವು ಇಷ್ಟನ್ನು ಅರ್ಥ ಮಾಡ್ಕೋಬೇಕು. ಎಲ್ರಿಗೂ ಸಹ ಈ ಥರ ಸೂಚನೆನ ರಾಯರು ಕೊಡೋದಿಲ್ಲ. ರಾಯರನ್ನ ಬಲವಾಗಿ ಯಾರು ಅವ್ರ ಪಾದನ ಹಿಡಿತಾರೋ, ಯಾರು ನಂಬುತ್ತಾರೋ ರಾಯರನ್ನ, ಅಂಥವ್ರಿಗೆ ಈ ಥರ ಸೂಚನೆಯನ್ನು ಕೊಡ್ತಾರೆ. ಇನ್ನು ರಾಯರು ಪೂಜೆ ಮಾಡದೇ ಅಂಥವ್ರಿಗೂ ಸಹ ರಾಯರು ಸೂಚನೆ ಕೊಟ್ಟು ಅವ್ರ ಸೇವೆ ಮಾಡೋದಕ್ಕೆ ರಾಯರು ಅನುಗ್ರಹ ಮಾಡ್ತಾರೆ. ಏಕೆ ಅಂತಂದರೆ ಈಗ ನಾವು ಪೂಜೆ ಮಾಡೋದು ನೋಡಿ ಸಾಕಷ್ಟು ಜನ ರಾಯರು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಅವರು ಯಾವ ಥರ ಮಾಡ್ತಿದ್ರು ಅಂತಂದರೆ ಮೊದಲಾಗಿ ಲೇಟಾಗಿ ಮಾಡ್ತಿದ್ರು, ಅಂದರೆ ಗುರುವಾರ ಲೇಟಾಗಿ ಪೂಜೆ ಮಾಡ್ತಿದ್ದಂಥವ್ರು. ಈಗ ನಾವು ಬೇಗ ಪೂಜೆ ಮಾಡ್ತೀವಲ್ವ, ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಬೇಕು ಅಂತ ಮಾಡೋದು, ಮತ್ತು ವಾರ ಮಠಕ್ಕೆ ಹೋಗೋದು, ಇದನ್ನೆಲ್ಲ ನೋಡ್ತಾರಲ್ಲ ಜನಗಳು, ಅವರು ಸಹ ಅದನ್ನೇ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಲೇಟಾಗಿ ಪೂಜೆ ಮಾಡೋಂಥವ್ರು ಬೇಗ ಪೂಜೆ ಮಾಡೋದು, ರಾಯರ ಮಠಕ್ಕೆ ಹೋಗೋದು, ಮತ್ತು ನಮ್ಮನ್ನು ಕೇಳೋದು, ನೀವು ರಾಯರ ಮಠಕ್ಕೆ ಹೋಗ್ತೀರಲ್ಲ, ಅವಾಗ ನಾನು ಸಹ ಕರ್ಕೊಂಡೋಗಿ, ನೀವು ಯಾವ ಮಠಕ್ಕೆ ಹೋಗ್ತೀರಾ ಅವಾಗ ನಾನು ಸಹ ಬರ್ತೀನಿ, ನಾನು ಬೇಗನೆ ಬರ್ತೀನಿ ನಿಮ್ಮ ಜೊತೆಲಿ ಅಂತ ಈ ಥರ ಕೇಳೋವಂಥದ್ದು. ಸುಮಾರು ಜನ ರಾಯರ ಕಡೆನೇ ಜಾಸ್ತಿ ಒಲ್ತಿದ್ದಾರೆ. ಏಕೆ ಅಂತಂದರೆ ಹಿಂದೆ ಎಲ್ಲ ರಾಯರು ಪೂಜೆ ಮಾಡೋರು ಕಮ್ಮಿ ಜನ ಆಗಿದ್ದರು. ಇವಾಗ ಯಾರ ಬಾಯಲ್ಲೇ ಕೇಳಿ, ಯಾರ ಮನಸ್ಸಲ್ಲೇ ಕೇಳಿ ರಾಯರು ರಾಯರು ರಾಯರು, ಎಲ್ಲೇ ನೋಡಲಿ ರಾಯರು ಫೋಟೋ ಅಂತೂ ಇದ್ದೇ ಇರುತ್ತೆ. ಈಗ ನಾವು ಹೊರಗಡೆ ಒಂದು ಅಂಗಡಿಗಳಿಗೆ ಹೋಗಲಿ, ಇಲ್ಲ ಒಂದು ಏನೋ ನಮ್ಮ ಕೆಲಸ ಆಗಬೇಕು ಅಂತ ಒಂದು ಆಫೀಸ್ಗಳಿಗೆ ಹೋಗಲಿ, ಎಲ್ಲೇ ಹೋಗಲಿ, ಅಲ್ಲೆಲ್ಲ
ರಾಯರು ಫೋಟೋ ಇರೋವಂಥದ್ದು. ಏಕೆ ಅಂತಂದರೆ ರಾಯರು ಎಲ್ರಿಗೂ ಒಳ್ಳೇದು ಮಾಡೋದಕ್ಕೆ ತಾನೇ ರಾಯರು ಫೋಟೋ ಇಟ್ಕೊಂಡು ಎಲ್ಲರೂ ಪೂಜೆ ಮಾಡ್ತಿರ್ತಾರೆ. ಹಾಗಾಗಿ ರಾಯರನ್ನ ನಾವು ಎಷ್ಟು ನಂಬ್ತೀವೋ, ಎಷ್ಟು ನಾವು ಪೂಜೆ ಮಾಡ್ತೀವೋ ಅಷ್ಟು ನಮಗೆ ರಾಯರು ಅನುಗ್ರಹ ಮಾಡ್ತಾನೆ ಇರ್ತಾರೆ. ರಾಯರು ಅನುಗ್ರಹ ಮಾಡಿಲ್ಲ ಅಂದರೆ ಯಾರ ಬಾಯಲ್ಲೂ ರಾಯರೇ ಅಂತ ಹೆಸರು ಬರ್ತಾ ಇರಲಿಲ್ಲ. ನಮ್ಮ ಕಷ್ಟ ಎಲ್ಲ ದೂರ ಮಾಡಿ ಭಗವಂತ ಅಂತ ಯಾರು ರಾಯರನ್ನ ಕೇಳ್ತಾ ಇರಲಿಲ್ಲ. ಅವ್ರ ಕಷ್ಟ ಎಲ್ಲ ದೂರ ಮಾಡ್ತಿರೋದಕ್ಕೇ ರಾಯರನ್ನ ಬಲವಾಗಿ ನಂಬಿರೋವಂಥದ್ದು. ಸುಮಾರು ಜನ, ಕೋಟ್ಯಾಂತರ ಜನ ರಾಯರು ಭಕ್ತರಾಗ್ಬಿಟ್ಟಿದ್ದಾರೆ ಇವಾಗ. ಹಿಂದೆ ಎಲ್ಲ ರಾಯರ ಮಠಕ್ಕೆ ಹೋದಾಗ ಜಾಸ್ತಿ ಜನಗಳು ಅನ್ನೋದು ಬರ್ತಾ ಇರಲಿಲ್ಲ. ಇವಾಗಂತೂ ರಾಯರ ಮಠದಲ್ಲಿ ಕಾಲಿಕ್ಕೋಕ್ಕಾಗೋದಿಲ್ಲ. ಮಂತ್ರಾಲಯಕ್ಕಂತೂ ನಾವು ಯಾವ ಟೈಮಲ್ಲೇ ಹೋಗಲಿ, ಯಾವ ದಿನವೇ ಹೋಗಲಿ, ಅಷ್ಟು ಕ್ರೌಡ್ ಅನ್ನೋದಿರುತ್ತೆ, ಅಷ್ಟು ಜನ ಅನ್ನೋದಿರುತ್ತೆ. ಏಕೆ ಅಂತಂದರೆ ಬೇರೆ ದೇವಸ್ಥಾನಗಳಲ್ಲಿ ಅಷ್ಟು ಜನ ಅನ್ನೋದು ಇರೋದಿಲ್ಲ. ಆದರೆ ರಾಯರ ಮಠದಲ್ಲಿ, ಮಂತ್ರಾಲಯದಲ್ಲಿ ರಾಯರು 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 ಎಲ್ಲರ ಬಾಯಲ್ಲೂ ಕೇಳಿದ್ರು ಎಲ್ಲರ ಮನಸ್ಸಲ್ಲೂ ರಾಯರಿದ್ದಾರೆ ಅಂತಾನೆ. ಪ್ರತಿಯೊಂದು ಮನೆಗೆ ಹೋಗಲಿ ಅಲ್ಲೆಲ್ಲನೂ ಸಹ ರಾಯರು ಫೋಟೋ ಇಟ್ಕೊಂಡು ಎಲ್ಲರೂ ಪೂಜೆ ಮಾಡ್ತಿರ್ತಾರೆ. ರಾಯರು ಸುಮ್ಮನೆ ಯಾರ ಮನೆಗೂ ಹೋಗೋದಿಲ್ಲ, ಯಾರ ಕಷ್ಟನೂ ದೂರ ಮಾಡೋದಕ್ಕೆ ಅನುಗ್ರಹ ಮಾಡೋದಿಲ್ಲ. ರಾಯರನ್ನ ನಂಬೋ ಅಂಥವ್ರು, ರಾಯರು ಪೂಜೆ ಮಾಡೋ ಅಂಥವ್ರು ಮಾತ್ರ ರಾಯರು ಒಲಿಯೋ ಅಂಥದ್ದು. ರಾಯರು ಪೂಜೆ ಮಾಡ್ತಾಯಿದ್ದೀವಿ, ರಾಯರು ಸೇವೆ ಮಾಡ್ತಾಯಿದ್ದೀವಿ, ನಮ್ಮ ಕಷ್ಟ ಕಾರ್ಪಣ್ಯಗಳು ದೂರ ಆಗ್ತಿಲ್ಲ ಅಂತಂದರೆ ನಿಮ್ಮ ಕಷ್ಟದ ಜೊತೆ ರಾಯರು ಇರ್ತಾರೆ. ಈಗ ನಮ್ಮ ಮನೆಯಲ್ಲಿ ಬಡತನ ಇರಲಿ, ಹಶ್ವು ಇರಲಿ, ಎಷ್ಟೇ ಸಾಲ ಇರಲಿ, ಎಂಥ ಅನಾರೋಗ್ಯ ಇರೋಂಥ ಮನೆಗಳಾಗಿರ್ಬೋದು, ಅಂಥವ್ರ ಜೊತೆಲ್ಲ ರಾಯರು ಇರ್ತಾರೆ. ಈಗ ನಾವೆಷ್ಟು ಕಷ್ಟ ಅನುಭವಿಸ್ತೀವೋ ಆ ಕಷ್ಟನೂ ಸಹ ರಾಯರು ಅನುಭವಿಸ್ತಿರ್ತಾರೆ. ಈಗ ನಾವು ಒಬ್ಬರೇ ಕಷ್ಟ ಅನುಭವಿಸ್ಲಿ ಅಂತ ರಾಯರು ಬಿಡೋದಿಲ್ಲ. ಅವರು ಸಹ, ನಾವು ಉಪವಾಸ ಇದ್ದರೆ ಅವರು ಉಪವಾಸ ಇರ್ತಾರೆ. ನಾವು ಕಣ್ಣೀರು ಹಾಕಿದ್ರೆ ರಾಯರು ಕಣ್ಣೀರು ಹಾಕ್ತಾರೆ. ನಾವು ಸಾಲದಿಂದ ಕೊರಗ್ತಾ ಇರ್ತೀವಲ್ಲ, ನಮ್ಗೆ ಸಾಲ ತೀರ್ತಿಲ್ಲ ಅಂತ ಕೊರಗ್ತಾ ಇರ್ತೀವಲ್ಲ, ರಾಯರು ಸಹ ಕೊರಗ್ತಾ ಇರ್ತಾರೆ. ನಮ್ಮ ಜೊತೆಲೇ ರಾಯರು ಇರ್ತಾರೆ. ನಮ್ಮ ಎಡ ಬಲ ಹಿಂದೆ ಮುಂದೆನೇ ರಾಯರು ನಮ್ಮನ್ನು ಕಾಯ್ತಿರ್ತಾರೆ. ನಾವಿಷ್ಟನ್ನ ರಾಯರು ಇದ್ದಾರೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಆದರೆ ಜಾಸ್ತಿ ದಿನ ಕಷ್ಟ ನಿಮ್ಮ ಜೊತೇಲಿ ಇರೋದಕ್ಕೆ ರಾಯರು ಬಿಡೋದಿಲ್ಲ. ಯಾಕೆ ಅಂತಂದರೆ ರಾಯರು ಕಷ್ಟ ಅನುಭವಿಸೋದ್ರಿಂದ ರಾಯರಿಗೆ ಗೊತ್ತಾಗುತ್ತೆ ನನಗೆ ಜಾಸ್ತಿ ಕಷ್ಟ ಅನುಭವಿಸೋಕ್ಕಾಗೋದಿಲ್ಲ, ಅವರು ಬೇಗ ಅನುಗ್ರಹ ಮಾಡಬೇಕು ಅಂತ ಬೇಗ ಅನುಗ್ರಹ ಮಾಡ್ತಾರೆ. ಆದರೆ ನಾವು ಪಡೋ ಕಷ್ಟದಲ್ಲೂ ಸಹ ರಾಯರು ಇದ್ದೇ ಇರ್ತಾರೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ರಾಯರನ್ನ ನಂಬಬೇಕು. ಇವತ್ತು ನಿಮಗೆ ಕಷ್ಟ ಇದೆ ಅಂತ ನೀವು ಹೇಳ್ತೀರಲ್ಲ, ನಾಳೆ ಆ ಕಷ್ಟ ತರಗೆಲೆ ಥರ ತೂರೋಗ್ತಿರುತ್ತೆ. ಆ ಥರ ಒಂದೇ ಸತಿ ರಾಯರು ಅನುಗ್ರಹ ಮಾಡಿದ್ರು ಅಂತಂದರೆ, ರಾಯರು ಒಂದು ಸತಿ ನಮ್ಮ ಮೇಲೆ ಕಣ್ಣು ಬಿಟ್ಟರು ಅಂತಂದರೆ ಯಾವುದೇ ಕಾರಣಕ್ಕೂ ನಮ್ಮ ಮನೆಗಳಿಗೆ ಕಷ್ಟ ಆಗಲಿ, ತೊಂದರೆ ತಾಪತ್ರೆಗಳು ಬರೋಕ್ಕಾಗಲಿ ರಾಯರು ಬಿಡೋದಿಲ್ಲ. ರಾಯರು ದೃಷ್ಟಿ ನಮ್ಮ ಮೇಲಿದ್ದರೆ ಹಲವಾರು ನಮಗೆ ಸೂಚನೆಯನ್ನು ಕೊಡ್ತಾರೆ. ನಮಗೆ ಕನಸಿನಲ್ಲಿ ರಾಯರು ಫೋಟೋ ಕಾಣೋದಾಗಿರ್ಬೋದು, ಇಲ್ಲ ಮಂತ್ರಾಲಯದ ಬೃಂದಾವನ ಕಾಣೋದಾಗಿರ್ಬೋದು, ಅಲ್ಲಿ ಪೂಜೆ ಮಾಡ್ತಾರಲ್ಲ ಸುಬುಧೇಂದ್ರ ತೀರ್ಥರು, ಅವರು ಕನಸಿನಲ್ಲಿ ಬರೋದಾಗಿರ್ಬೋದು, ಏನೋ ಒಂದು ಮುಖಾಂತರ ರಾಯರು ಸೂಚನೆ ಕೊಡ್ತಾರೆ. ಏಕೆ ಅಂತಂದರೆ ನಾವು ಕಷ್ಟ ಇದೆ ಅಂತ ನಾವು ಅಂದ್ಕೊಂಡು ನಿದ್ದೆನೂ ಸಹ ಮಾಡ್ದಿರ ನಾವು ಬರೀ ರಾಯರ ಬಗ್ಗೆನೇ, ನಮ್ಮ ಕಷ್ಟದ ಬಗ್ಗೆನೇ ನಾವು ಯೋಚನೆ ಮಾಡ್ತಿದ್ರೆ ಅವತ್ತು ರಾತ್ರಿ ಕನಸಿನಲ್ಲಿ ರಾಯರು ಬಂದೇ ಬರ್ತಾರೆ. ನಾನಿದ್ದೀನಿ, ನೀನು ಎದ್ರು ಬೇಡ, ನೀನು ಕಷ್ಟಗಳಿಗೆ ನೀನು ಕುಗ್ಗೋದಿಕ್ಕೆ ಹೋಗಬೇಡ, ನನ್ನ ಜೊತೆ ರಾಯರಿದ್ದಾರೆ ಅಂತ ನೀನು ಕಷ್ಟಗಳಿಗೆ ಹೇಳು ಅಂತ ರಾಯರು ಈ ಥರ ಸೂಚನೆಯನ್ನು ಕೊಡ್ತಾರೆ. ನೀವು ಕಷ್ಟ ಇದೆ ಅಂತಂದಾಗ ಯಾರಾದರೂ ನಿಮಗೆ ರಾಯರು ಪ್ರಸಾದ ತಂದುಕೊಡೋದು, ರಾಯರು ಮಂತ್ರಾಕ್ಷತೆ ತಂದುಕೊಡೋದು, ಈ ಥರ ಎಲ್ಲ ಸೂಚನೆ ಕೊಡ್ತಾರೆ. ಆವಾಗ ನಾವು ಅಂದ್ಕೋಬೇಕು ರಾಯರಿದ್ದಾರೆ ನನ್ನ ಜೊತೆಯಲ್ಲಿ ಅಂತ. ನಿಮಗೇನಾದರೂ ಕಷ್ಟ ಬಂದಾಗ, ತಡ್ಕೊಳಕ್ಕಾಗ್ದಿರೋಂಥ ನೋವು ಬಂದಾಗ ಕಣ್ಣು ಮುಚ್ಚಿ ನೀವು ರಾಯರನ್ನು ಪ್ರಾರ್ಥನೆ ಮಾಡಿ, ಗುರು ರಾಯರೇ, ನೀವು ನನ್ನ ಜೊತೇಲಿ ಇದ್ದೀರಾ ಭಗವಂತ, ನನ್ನ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ನೀವು ದೂರ ಮಾಡ್ತಿದ್ದೀರಾ. ಇವತ್ತು ನನ್ನ ಜೊತೇಲಿ ಕಷ್ಟ ಇರ್ಬೋದು, ಆದರೆ ಅದೇ ಕಷ್ಟದ ಜೊತೆಲೂ ನೀವಿದ್ದೀರಾ. ನಿಮ್ಮನ್ನು ಬಲವಾಗಿ ನಾನು ನಂಬಿದ್ದೀನಿ. ನನ್ನ ಕಷ್ಟ ದೂರ ಮಾಡಿ ತಂದೆ, ನನ್ನ ಕಷ್ಟ ತಡ್ಕೊಳ್ಳೋಕ್ಕಾಗ್ತಿಲ್ಲ, ಈ ಸಾಲದಿಂದ ನನಗೆ ಮುಕ್ತಿ ಕೊಡಿ ತಂದೆ, ನನಗೆ ಆರೋಗ್ಯ ಭಾಗ್ಯ ಕೊಡಿ, ನಮ್ಮನೆ ಕಷ್ಟನೆಲ್ಲ ನೀವು ದೂರ ಮಾಡಬೇಕು, ನನ್ನ ಬಡತನನ ನೀವು ದೂರ ಮಾಡಬೇಕು ಅಂತ ನೀವು ಕಣ್ಮುಚ್ಚಿ ರಾಯರನ್ನ ಪ್ರಾರ್ಥನೆ ಮಾಡಿ, ನಿಮ್ಮ ಕಷ್ಟಗಳು ನೋಡಿ ಯಾವ ಥರ ದಿನಗಳಲ್ಲಿ ನಿಮ್ಮ ಕಷ್ಟ ಎಲ್ಲ ಮಂಜಿನ ಥರ ಕರಗಿಸ್ಬಿಡ್ತಾರೆ ನನ್ನ ತಂದೆ ರಾಯರು. ಇನ್ನು ರಾಯರು ಪೂಜೆ ಮಾಡೋ ಅಂಥವ್ರಿಗಂತೂ ಕೇಳೋದೇ ಬೇಡ. ರಾಯರು ಪೂಜೆ ಮಾಡಬೇಕಾದ್ರೆ ಹಲವಾರು ರೀತಿ ಸೂಚನೆಯನ್ನು ಕೊಡ್ತಾರೆ. ಹೂವಿನ ಮುಖಾಂತರ ಕೊಡ್ತಾರೆ, ಕಣ್ಣೀರು ಮುಖಾಂತರ ನಮಗೆ ಸೂಚನೆ ಕೊಡ್ತಾರೆ, ಹಲವಾರು ರೂಪದಲ್ಲಿ ರಾಯರು ನಮಗೆ ಸೂಚನೆ ಕೊಡ್ತಾರೆ. ನಾವು ಪೂಜೆ ಮಾಡಬೇಕಾದ್ರೆ ರಾಯರು ಫೋಟೋಯಿಂದ ಹೂ ಬಿಡೋದಾಗಿರ್ಬೋದು, ರಾಯರು ಸೇವೆ ಮಾಡಬೇಕಾದ್ರೆ ಕಣ್ಣಲ್ಲಿ ನೀರು ಬರೋದಾಗಿರ್ಬೋದು, ಅಂದರೆ ಆರತಿ ಬೆಳಗ್ತಾ ಇರ್ತೀವಲ್ಲ ಆವಾಗ ನಮಗೆ ಗೊತ್ತಿಲ್ಲದಿರೋ ಹಾಗೆ ರಾಯರ ಮುಖ ನೋಡಬೇಕಾದ್ರೆ ನಮ್ಮ ಕಣ್ಣಲ್ಲಿ ಗಳಗಳಗಳನ್ನೇ ನೀರು ಬರ್ತಾ ಇರುತ್ತೆ. ದುಃಖನೇ ತಡೆಯೋಕ್ಕಾಗೋದಿಲ್ಲ, ಹತ್ತು ಬಿಡ್ತಾ ಇರ್ತೀವಿ ನಾವು.
ಆ ಥರ ಸೂಚನೆ ಕೊಡ್ತಾರೆ. ಪೂಜೆ ಮಾಡಿದ ನಂತರ ಒಂದು ಹಸು ಆಗಿರ್ಬೋದು, ಇಲ್ಲ ಯಾವುದೇ ಒಂದು ಪ್ರಾಣಿ ಪಕ್ಷಿ ಆಗಿರ್ಬೋದು, ಇಲ್ಲ ಮನುಷ್ಯರಾಗಿರ್ಬೋದು, ಅವರೆಲ್ಲ ರಾಯರ ಮುಖಾಂತರ ರಾಯರ ಇಚ್ಛೆಯಿಂದನೇ ರಾಯರು ಅವ್ರ ರೂಪದಲ್ಲಿ ನಮ್ಮನೆಗೆ ಬರೋ ಅಂಥದ್ದು. ಏಕೆ ಅಂತಂದರೆ ರಾಯರು ಪೂಜೆ ಮಾಡ್ಬೇಕಾದ್ರೆ ಈ ಥರ ಯಾವುದಾದ್ರೂ ಒಂದು ಸೂಚನೆ ಬಂತು ಅಂತಂದರೆ ರಾಯರೇ ಬಂದಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಆ ಥರ ಯಾರಾದರೂ ಬಂದಾಗ ಅವ್ರನ್ನ ಬರೀ ಕೈಲಿ ನಾವು ಕಳ್ಸೋದಕ್ಕೆ ಹೋಗ್ಬಾರ್ದು. ಏನಾದರೂ ಅವ್ರಿಗೆ ಕೊಟ್ಟು, ಇಲ್ಲ ಒಂದು ಕಾಫಿ ಟೀನೋ, ಇಲ್ಲ ಒಂದು ಗ್ಲಾಸ್ ಹಾಲೋ, ಇಲ್ಲ ಒಂದು ಬಾಳೆಹಣ್ಣು ಏನಾದರೂ ಕೊಟ್ಟು ನಾವು ಕಳಿಸ್ಬೇಕು. ಈ ಥರ ಕೊಡ್ತು ಅಂತಾರೆ ರಾಯರು ನಮ್ಮನ್ನು ಪರೀಕ್ಷೆ ಮಾಡ್ತಾರೆ. ಪರೀಕ್ಷೆ ಮಾಡಿ ನಮಗೆ ಅನುಗ್ರಹ ಮಾಡೋವಂಥದ್ದು. ರಾಯರು ದೃಷ್ಟಿ ನಮ್ಮ ಮೇಲೆ ಇದೆ ಅಂತಂದರೆ ಈ ರೀತಿ ಹಲವಾರು ಸೂಚನೆ ಕೊಡ್ತಾರೆ. ನಮ್ಮ ಕಷ್ಟ ದೂರ ಆಗೋದಕ್ಕೆ ಮುಂಚೆ ರಾಯರು ಈ ಥರ ಸೂಚನೆ ಕೊಟ್ಟು ನಮಗೆ ಒಳ್ಳೇದು ಮಾಡೋವಂಥದ್ದು. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆಯುಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.